ಜಮಖಂಡಿ ನಗರದ ಸದಾನಂದ ಕಾಲೋನಿಯಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟಿಸಿ ಶಾಸಕ ಜಗದೀಶ್ ಗುಡಗುಂಟಿಯವರು ಮಾತನಾಡಿದರೆ, ಇಲ್ಲಿ ಚಿಕಿತ್ಸೆ ಜೊತೆಗೆ ವಿವಿಧ ರೀತಿಯ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಜನರು ದೂರ ಹೋಗುವ ಅಗತ್ಯವಿಲ್ಲದೆ ಇಲ್ಲಿಯೇ ಚಿಕಿತ್ಸೆ ಪಡೆಯಬಹುದು ಎಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳನ್ನು ಹೇಳಿದರು. ಸಾರ್ವಜನಿಕರು ತಮ್ಮ ಆರೋಗ್ಯದ ಕಡೆ ಗಮನಹರಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಮ್ಮ ಕ್ಲಿನಿಕ್ಗಳು ಹೆಚ್ಚು ಸಹಕಾರಿಯಾಗಿರಿವೆ ಎಂದು ತಿಳಿಸಿದರು. ನಗರದಲ್ಲಿ ಸದ್ಯ 4 ಕಡೆ ನಮ್ಮ ಕ್ಲಿನಿಕ್ಗಳನ್ನು ಆರಂಭಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ಲಿನಿಕ್ಗಳನ್ನು ಆರಂಭಿಸಲಾಗುವುದು ಎಂದು ಹೇಳಿದರು. ತಾಲೂಕಾ ವೈದ್ಯಾಧಿಕಾರಿ ಗೈಬೂಸಾಬ್ ಗಲಗಲಿ ಮಾತನಾಡಿ, ಜಮಖಂಡಿ ನಗರದಲ್ಲಿ ಇದು 4ನೇ ನಮ್ಮ ಕ್ಲಿನಿಕ್ ಉದ್ಘಾಟನೆಯಾಗಿದೆ. ಜ್ವರ, ನೆಗಡಿ, ಕೆಮ್ಮು ಸೇರಿದಂತೆ ದೀರ್ಘಕಾಲದ ಕಾಯಿಲೆಗಳ ಪ್ರಾಥಮಿಕ ಚಿಕಿತ್ಸೆಗೆ ನಮ್ಮ ಕ್ಲಿನಿಕ್ ನೆರವಾಗಲಿದೆ ಎಂದು ಹೇಳಿದರು. ಮುಂಜಾನೆ 9:30 ರಿಂದ ಸಂಜೆ 4:30 ಇಲ್ಲಿ ಪ್ರಾಥಮಿಕ ಚಿಕಿತ್ಸೆ ಲಭ್ಯವಿರುತ್ತದೆ. ಒಬ್ಬ ವೈದ್ಯರು ಹಾಗೂ 3 ನರ್ಸ್ಗಳು ಸೇವೆಯಲ್ಲಿ ನಿರಂತರವಾಗಿರುತ್ತಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನಾ ಮಾಚಕನೂರ, ಜಿಲ್ಲಾ ಸಂಯೋಜಕಿ ಬಸಮ್ಮ, ಡಾಕ್ಟರ್ ಮಯೂರ, ಡಾಕ್ಟರ್ ವಿದ್ಯಾ, ರವಿ ಕಾಂಬಳೆ, ಸಂತೋಷ್ ನಾಯಕ್, ರವಿ ಪಾಟೀಲ್, ಶಂಕರ್ ಚಲವಾದಿ, ತಾಲೂಕಾ ಹಿರಿಯ ಆರೋಗ್ಯ ನಿರೀಕ್ಷಕ ಉಮೇಶ್ ಜೋಶಿ ಸೇರಿದಂತೆ ಇನ್ನೂ ಹಲವು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಕಾಂಬಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಶುಭದಿನದಂದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಮ್ಮ ಕ್ಲಿನಿಕ್ ಅಂತ ಹೇಳಿ ಈ ಒಂದು ಸದಾನಂದ ಕಾಲನಿ ಒಳಗೆ ಎಲ್ಲರಿಗೂ ಅನುಕೂಲವಾಗುವ ಹಾಗೆ ಇದು ಅದಕ್ಕೆ ಸುಸಜ್ಜಿತ ರೀತಿಯಲ್ಲಿ ಒಳ್ಳೆಯ ಮಾದರಿಯಲ್ಲಿ ಇವತ್ತು ಸಣ್ಣದಾದ ಒಂದು ವೈದ್ಯಾಲಯ ಕ್ಲಿನಿಕ್ ಅಂತ ಆರಂಭಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿರುವ ನಮ್ಮ ಜಿಲ್ಲಾ ವೈದ್ಯಾಧಿಕಾರಿ ಆಡಳಿತ ಗಲಗಲಿಯವರೇ ಮತ್ತು ಎಕ್ಸಿಕ್ಯೂಟಿವ್ ಆಫೀಸರ್ ಆದಂಥ ಮಾಚಕನವರವರೇ, ಜಿಲ್ಲಾದಿಂದ ಬಂದಂತಹ ನಮ್ಮ ಬಸಮ್ಮ ಕೋಆರ್ಡಿನೇಟರ್ ಬಸಮ್ಮ ಪಾಟೀಲ್ ಕೋಆರ್ಡಿನೇಟರ್ ಮತ್ತು ಇಲ್ಲಿ ನಡೆದಂಥ ಸಮಸ್ತ ಎಲ್ಲ ಈ ಒಂದು ಸದಾನಂದ ಕಾಲನಿಯ ಹಿರಿಯರೇ ಮತ್ತು ಎಲ್ಲ ಮಹಾಜನತೆ ತಮ್ಮೆಲ್ಲರಿಗೂ ಶುಭಾಶಯಗಳು. ಇವತ್ತು ಒಳ್ಳೆಯ ದಿವಸ, ಒಳ್ಳೆಯ ದಿನದಂದು ಇವತ್ತು ಸರ್ಕಾರದವರು ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಎಲ್ಲರೂ ಆರೋಗ್ಯವಂತರಾಗಿ ಸ್ಥಿತಿವಂತರಾಗಬೇಕು ಮತ್ತು ಎಲ್ಲರಿಗೂ ಮಾನಸಿಕ ಸದೃಢತೆ ಮತ್ತು ಶಾರೀರಿಕ ಸದೃಢತೆ ಒದಗಿದ್ದಾದರೆ ದೇಶ ಮುಂದುವರಲಿಕ್ಕೆ ಸಾಧ್ಯ ಇದೆ. ಇದು ಪ್ರಜೆಗಳ ಮೇಲೆ ಬಹಳ ಅವಲಂಬಿತವಿದೆ. ಆ ದಿಶೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಉದ್ದೇಶದಿಂದ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಕೂಡ ಈ ಒಂದು ದಿಶೆಯಲ್ಲಿ ಬಹಳಷ್ಟು ಸವಲತ್ತುಗಳನ್ನು ಒದಗಿಸಿಕೊಡಬೇಕು. ಅತಿ ಮಹತ್ವಪೂರ್ಣವಾದದ್ದು ಆರೋಗ್ಯ. ಆ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗುವುದು ತಮ್ಮ ಕೈಯಲ್ಲಿದೆ. ಇದು ಆರೋಗ್ಯ ಕೆಟ್ಟಾಗಿಲ್ಲಿ ಮಾತ್ರ ಬರುವುದಿಲ್ಲ. ಅದನ್ನು ಆರೋಗ್ಯ ಕಾಪಾಡ್ಕೊಂಡು ಮಾತ್ರ ನಿಮ್ಮ ಮನೆಯೊಳಗೆ ಸ್ವಚ್ಛತೆಯಿಂದ ಒಳ್ಳೆಯ ಆಹಾರವನ್ನು ಸೇವಿಸಿ ಒಳ್ಳೆಯ ಜೀವನ ನಡೆಸುವಂಥದ್ದು ಯೋಗ ಅಭ್ಯಾಸ ಆಗಲಿ, ಇನ್ನಿತರ ಅಭ್ಯಾಸಗಳನ್ನಾಗಲಿ ಯೋಗ ಅಂಥವು ಮಹತ್ತರವಾದ ಅಭ್ಯಾಸವನ್ನು ಅಳವಡಿಸಿಕೊಂಡು ಅದರ ಒಳ್ಳೆಯ ರೀತಿಯಿಂದ ಉದ್ಯೋಗವನ್ನು ಮಾಡಿ ಮತ್ತು ತಮ್ಮ ಜೀವನವನ್ನು ತಮ್ಮ ಎಲ್ಲ ಆರೋಗ್ಯವನ್ನು ಕಾಪಾಡಿಕೊಂಡು ಮಹತ್ವದ ಜವಾಬ್ದಾರಿ ತಮ್ಮ ಮೇಲೆ ಇದೆ. ಆದರೂ ಕೂಡ ಆರೋಗ್ಯ ಕೆಟ್ಟಾಗ ತಮಗೆ ಒಳ್ಳೆಯ ಆರೋಗ್ಯದಿಂದ ಇರಲು ಸಹಾಯ ಮಾಡುವಂಥದ್ದು ಇದು ನಮ್ಮ ಕ್ಲಿನಿಕ್ಕು ಇವತ್ತು ಪ್ರಾರಂಭಗೊಂಡಿದೆ. ಇದರಿಂದ ತಮ್ಮೆಲ್ಲರಿಗೂ ಬಹಳಷ್ಟು ಅನುಕೂಲ ಆಗಲಿ, ಎಲ್ಲರೂ ಹಾಯಾಗಿ ಅತಿ ಸುಖವಾಗಿ ಮತ್ತು ಆರೋಗ್ಯಕರವಾಗಿ ಬಾಳಲಿಕ್ಕೆ ಆ ದೇವರು ತಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿ ನಾನು 2 ಮಾತಿಗೆ